ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅಲ್ಪಸಂಖ್ಯಾತ ಸಮುದಾಯದ ಮಕ್ಕಳು ವ್ಯಾಸಂಗವನ್ನು ಮೊಟಕುಗೊಳಿಸದೆ ಚೆನ್ನಾಗಿ ಓದಿ ವಿದ್ಯಾವಂತರಾಗಬೇಕು. ಮಾಜಿ ಪುರಸಭೆ ಸದಸ್ಯ ಮೊಹಮ್ಮದ್ ನೂರುಲ್ಲಾ. ಅಲ್ಪಸಂಖ್ಯಾತ ಸಮುದಾಯದ ಮಕ್ಕಳು ಎಸ್ಎಸ್ಎಲ್ಸಿ ಪಿಯುಸಿ ವ್ಯಾಸಂಗ ಮಾಡಿ ನಂತರ ತಮ್ಮ ವಿದ್ಯಾಭ್ಯಾಸ ಮೊಟಕುಗೊಳಿಸುತ್ತಿರುವುದು ಅತ್ಯಂತ ವಿಷಾದನೀಯ ಎಂದು ಮಾಜಿ ಪುರಸಭೆ ಸದಸ್ಯ ಮೊಹಮ್ಮದ್ ನೂರುಲ್ಲಾ ತಿಳಿಸಿದರು. ಅವರು ಭಾನುವಾರ ಪಟ್ಟಣದ ಕರ್ನಾಟಕ ಜಮಾಯಿತೆ ಉಲೇಮಾ ತಾಲೂಕು ಶಾಖೆ ವತಿಯಿಂದ ಕಮರ್ ಮಸೀದಿಯಲ್ಲಿ ಏರ್ಪಡಿಸಿದ್ದಂತಹ ಕಾರ್ಯಕ್ರಮದಲ್ಲಿ ಪ್ರತಿಭಾವಂತ ನೀಟ್ ಮತ್ತು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವ್ಯಾಸಂಗ ಮುಗಿಸಿದ ಕೂಡಲೇ ಅಲ್ಪಸಂಖ್ಯಾತ ಸಮುದಾಯದ ಮಕ್ಕಳು ವಿವಿಧ ಕಸುಬುಗಳಲ್ಲಿ ತೊಡಗಿಸಿಕೊಳ್ಳುವುದು ವಾಡಿಕೆ ಮಾಡಿಕೊಳ್ಳುತ್ತಿದ್ದಾರೆ. ಪೋಷಕರು ಇಂತಹ ಪದ್ಧತಿಗಳಿಗೆ ತಿಲಾಂಜಲಿ ಹಾಕಿ ತಮ್ಮ ಮಕ್ಕಳನ್ನು ಚೆನ್ನಾಗಿ ಓದಿಸಿ ವಿದ್ಯಾವಂತರನ್ನಾಗಿ ಮಾಡಬೇಕಿದೆ. ಮಾಜಿ ರಾಷ್ಟ್ರಪತಿ ಅಬ್ದುಲ್ ಕಲಾಂ ಚಿಕ್ಕ ವಯಸ್ಸಿನಲ್ಲಿ ಸೈಕಲ್ ಮೇಲೆ ಪತ್ರಿಕೆಗಳನ್ನು ಹಂಚಿ ಕುಟುಂಬ ಪೋಷಣೆ ಮಾಡುತ್ತಾ ವಿದ್ಯಾರ್ಜನೆ ಮಾಡಿ ಭಾರತ ದೇಶ ರಾಕೆಟ್ಗಳ ಉಡಾವಣೆ ಮಾಡಲು ಶ್ರಮಿಸಿದ್ದರು. ಈ ಹಿನ್ನೆಲೆಯಲ್ಲಿ ಭಾರತ ದೇಶವನ್ನು ವಿಶ್ವದ ಅಗ್ರಗಣ್ಯ ರಾಷ್ಟ್ರಗಳ ಸಾಲಿಗೆ ಸೇರ್ಪಡೆ ಮಾಡಿದ್ದ ಮಹಾನ್ ಚೇತನ ಮುಸ್ಲಿಂ ಸಮುದಾಯದ ಮಕ್ಕಳು ಓದಿನಲ್ಲಿ ಮುಂದೆ ಇದ್ದರೂ ಅವರ ಪೋಷಕರು ವಿದ್ಯಾಭ್ಯಾಸವನ್ನು ಮೊಟಕುಗೊಳಿಸುತ್ತಿರುವುದು ಖೇದಕರ ಸಂಗತಿ ಎಂದರು. ಗೂಳೂರು ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕ ಸತ್ಯನಾರಾಯಣ ರಾವ್ ಮಾತನಾಡಿ, ಕಮರ್ ಮಸೀದಿಯ ಮುಖಂಡರು ಎಲ್ಲ ಧರ್ಮಗಳ ನಡುವೆ ಸಮತೋಲನವನ್ನು ಕಾಪಾಡಿಕೊಂಡು ಎಲ್ಲ ಧರ್ಮಗಳ ಜನರ ನಡುವೆ ಪ್ರೀತಿಯಿಂದ ನೋಡುತ್ತಿರುವುದು ಶ್ಲಾಘನೀಯ. ಈ ಸನ್ಮಾನ ಕಾರ್ಯಕ್ರಮದಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಕರೆಸಿ ಸನ್ಮಾನ ಮಾಡುತ್ತಿರುವುದು ಒಳ್ಳೆಯ ಬೆಳವಣಿಗೆ. ಅಲ್ಪಸಂಖ್ಯಾತ ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲಿಯೇ ಮದುವೆಗಳನ್ನು ಮಾಡುವುದು ಬಿಟ್ಟು ಅವರನ್ನು ಚೆನ್ನಾಗಿ ಓದಿಸಿ ವಿದ್ಯಾವಂತರನ್ನಾಗಿ ಮಾಡಿ ನಂತರ ಮದುವೆಗಳನ್ನು ಮಾಡಿ ಎಂದರು. ಈ ಸಂದರ್ಭದಲ್ಲಿ ಜಮಾಯಿತ್ ಉಲೇಮಾ ಸಂಘಟನೆಯ ಅಧ್ಯಕ್ಷ ರಿಯಾಜ್ ಸಾಬ್, ಉರ್ದು ಶಾಲೆಯ ನಿವೃತ್ತ ಮುಖ್ಯ ಶಿಕ್ಷಕ ಮುನೀರ್ ಅಹಮದ್ ಹಾಗೂ ಜಿ ಮುಸ್ತಫಾ, ಕಲೀಮುಲ್ಲಾ, ಜಬೀವುಲ್ಲಾ, ಅಬ್ದುಲ್ ಕರೀಂ ಸಾಬ್, ಫಾರೂಕ್ ಮಸೀದಿಯ ರಿಯಾಜುದ್ದೀನ್, ಆದಿಲ್ ಖಾನ್ ಮತ್ತಿತರರು ಉಪಸ್ಥಿತರು ಇದ್ದರು. ಬ್ಯೂರೋ ರಿಪೋರ್ಟ್ ರಣಗೋಪಾಲ ರೆಡ್ಡಿ, TV9 ಕನ್ನಡ ನ್ಯೂಸ್, ಬಾಗೇಪಲ್ಲಿ. ಮಕ್ಕಳು ಯಾವ ರೀತಿಯಲ್ಲಿ ಪ್ರಗತಿಯನ್ನು ಸಾಧಿಸ್ತಾ ಇರ್ತಾರೆ, ಅವರ ಜೊತೆಗೆ ಒಳ್ಳೆ ಸಹೋದರ ಭಾವನೆಯನ್ನ ಇಟ್ಕೊಂಡು ಅವ್ರ ಜೊತೆಗೆ ಶಾಂತಿಯುತವಾಗಿ ನಾವು ಜೀವನವನ್ನು ನಡೆಸ್ತಾ ನಾವು ಶೈಕ್ಷಣಿಕವಾಗಿ ಮುಂದೆ ಹೋದಾಗ ಏನಾಗುತ್ತದೆ, ನಮ್ಮ ಭವಿಷ್ಯ ಅನ್ನುವಂಥದ್ದು ನಾವು ರೂಪಿಸಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ನಮ್ಮಲ್ಲಿ IAS ಆಫೀಸರ್ಗಳಾಗುವಂತ ನೆಸೀರಿ ಇದೆ, IPS ಆಗಬೇಕು. ನಿಮ್ಮಲ್ಲಿ ಎಷ್ಟೋ ಜನರಲ್ಲಿ ಪ್ರತಿಭೆ ಅನ್ನುವಂಥದ್ದು ಇರುತ್ತೆ. ಒಳ್ಳೆ ಒಳ್ಳೆ ಡಾಕ್ಟರ್ಸ್ ಆಗ್ಬೋದು, ನೀವು ಸರ್ಜನ್ಸ್ ಆಗ್ಬೋದು. तासुब परस्ती के इस घटाटो छाए हुए बादल के अंदर डॉक्टर भीमराव अंबेडकर ने जब एजुकेशन हासिल किया आला स्कूल में, तो उनकी जगह अलग बनाई गई थी, उनको सबके साथ में बिठाया जाता था, उनको एक कोने में बिठाया जाता। वो तो ब्रिटिश के किसी बड़े ऑफिसर के